ಹಿಮವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ತಾಲೂಕು ಆಡಳಿತ ಮತ್ತು ದಲಿತ ಸಂಘಟನೆಗಳು ಹಾಗೂ ವಿವಿಧ ಇಲಾಖೆಗಳ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 68ನೇ ಮಹಾಪರಿನಿಬ್ಬಾಣ ದಿನವನ್ನು ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ಆಚರಣೆ ಮಾಡಲಾಯಿತು. ಅಂಬೇಡ್ಕರ್ ಪುತ್ಥಳಿಗೆ ಗಣ್ಯರೊಂದಿಗೆ ಮಾಲಾರ್ಪಣೆ ಸಲ್ಲಿಸಿ ರಾಜ್ಯ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷರಾದ ಟಿ ಕೃಷ್ಣಪ್ಪರವರು ಮಾತನಾಡಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂಬ ಒಂದು ಮಹಾನ್ ಶಕ್ತಿ ಭಾರತಕ್ಕೆ ಸಿಗಲಿಲ್ಲ ಎಂದಿದ್ದಾರೆ. ಪ್ರಸ್ತುತ ನಾವು ಈ ಜೀವನ ನಡೆಸಲು ಸಾಧ್ಯವಾಗುತ್ತಿರಲಿಲ್ಲ. ಮಹಾನ್ ಚೇತನ ಈ ದಿನ ಅಮರವಾದ ದಿನ. ಅವರ ನಡೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ವಿದ್ಯಾವಂತರಾಗಿ ಉತ್ತಮ ಸಮಾಜಕ್ಕಾಗಿ ಸಂಘಟಿತರಾಗಬೇಕು. ಪ್ರತಿಯೊಬ್ಬ ಮನುಷ್ಯನು ಕೂಡ ಸಹಬಾಳ್ವೆಯಿಂದ ಬಾಬಾ ಸಾಹೇಬ್ ಹಾಕಿಕೊಟ್ಟ ದಾರಿಯಲ್ಲಿ ನಡೆಯುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಎಂದರು. ಅಂಬೇಡ್ಕರ್ ಸಾಹೇಬರ 68ನೇ ವರ್ಷದ ಪರಿನಿರ್ವಾಣ ಕಾರ್ಯಕ್ರಮವನ್ನು ಇವತ್ತು ನಾಗಮಂಗಲ ತಾಲೂಕಿನಿಂದ ತಹಸೀಲ್ದಾರ್ ಆಗ್ಬೋದು, ತಾಲೂಕ್ ಪಂಚಾಯತಿ ಇಒ ಆಗ್ಬೋದು, ನಮ್ಮ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಲೀಡರ್ಗಳು ಎಲ್ಲ ಸೇರಿ ಸಂಘದ ವತಿಯಿಂದ ಇವತ್ತು ಕಾರ್ಯಕ್ರಮ ಮಾಡಿದ್ದಾರೆ. ತುಂಬ ಹೆಮ್ಮೆ ವಿಚಾರ ಇದು. ಯಾಕೆಂದರೆ ಈ ದೇಶಕ್ಕೆ ಒಂದು ಸಂವಿಧಾನ ತಂದುಕೊಟ್ಟು ಇವತ್ತು ಇಡೀ ದೇಶದ ಜನಾಂಗನ ಎಲ್ಲ ಜನಾಂಗಕ್ಕೂ ಒಂದು ಕಾನೂನನ್ನ ತಂದುಕೊಟ್ಟು ಇವತ್ತು ನಮ್ಮನ್ನೆಲ್ಲನೂ ಚೈತನ್ಯ ತುಂಬಿಸಿರೋ ಮಹಾ ವ್ಯಕ್ತಿ ಅಂಬೇಡ್ಕರ್ ಅವರು. ಅವ್ರಿಗೆ ನಾವು ಈ ದಿನ ಅವ್ರಿಗೆ ಇದನ್ನು ಅರ್ಪಿಸ್ತಾ ಇದ್ದೀವಿ. ದಲಿತ ಮುಖಂಡ ಮುಳುಕಟ್ಟೆ ಶಿವರಾಮಯ್ಯ ಮಾತನಾಡಿ, ಎಲ್ಲರೂ ಒಂದೇ ಎಂಬ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕು. ಅಂಬೇಡ್ಕರ್ ಅವರ ತತ್ವಗಳನ್ನು ಅಳವಡಿಸಿಕೊಂಡು ಬದುಕಬೇಕು ಎಂದರು. ಮಾಡಬೇಕು ನೀವು ಅಂತ ಹೇಳಿ ನಮಗೆಲ್ಲ ಉತ್ಸಾಹ ತುಂಬಿದ್ರು. ಅವರು ಈ ದಿವಸ ನಿಂತು ಇಲ್ಲಿ ಮಾತಾಡಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗಿದೆ. ಯಾಕೆಂದ್ರೆ ಅವರು ಶ್ರಮ ಇದಕ್ಕೆ ಮೊದಲಿಂದ ಇತ್ತು. ಆ ಮೊದಲಿಂದ ಇರೋದ್ರಿಂದ ಇವತ್ತು ಸಹಿತ ಅವ್ರ ಸಹಕಾರ ಇದೆ. ಮುಂದೆ ಒಳ್ಳೆ ದಿನಗಳಲ್ಲಿ ಇಂಥ ಕೆಲಸಗಳನ್ನ ಒಳ್ಳೆ ಕೆಲಸ ಮಾಡೋದಕ್ಕೆ, ಮುಂದೆ ಮಂಡ್ಯ ವೃತ್ತವನ್ನ ಅಂಬೇಡ್ಕರ್ ವೃತ್ತವನ್ನ ಮಾಡೋದಕ್ಕೆ ಅವ್ರದ್ದು ಸಹಿತ ನಮಗೆ ಬೆಂಬಲ ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ದೇವರಾಜ್, ದಲಿತ ಮುಖಂಡರಾದ ಮಹಾದೇವು, ಬೆಳ್ಳೂರು ಮುತ್ತಣ್ಣ, ಮುಳಕಟ್ಟೆ ಚಂದ್ರು, ಬೆಟ್ಟದ ಮಲ್ಲೇನಹಳ್ಳಿ ರಮೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.